ಯಮಕನಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಚ್ಚಿ ಬೀಳಿಸುವ ಮರ್ಯಾದ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ. ಪತಿಯನ್ನು ಬಿಟ್ಟು ಪ್ರಿಯಕರನೊಂದಿಗೆ ಓಡಿ ಹೋಗಿದ್ದಳೆಂಬ ಕಾರಣಕ್ಕೆ ಸ್ವಂತ ಕುಟುಂಬವವರೇ ಯುವತಿಯನ್ನು ಬರ್ಬರವಾಗಿ ಕೊಲೆ ಮಾಡಿ ಶವ ಸುಟ್ಟು ಹಾಕಿರುವ ಪ್ರಕರಣವನ್ನು ಯಮಕನಮರಡಿ ಸಿಪಿಐ ಜಾವೀದ್ ಮುಷಾಪುರೆ ಅವರು ಭೇದಿಸಿದ್ದಾರೆ. ಪ್ರೀತಿ ಹಾಗೂ ಕುಟುಂಬದ ಮರ್ಯಾದೆಯ ಹೆಸರಿನಲ್ಲಿ ನಡೆಯುತ್ತಾ ಇರುವ ಕ್ರೌರ್ಯಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು ಬಲೆ ಪಡೆದಂತಾಗಿದೆ. ರಾಯಭಾಗ ತಾಲೂಕಿನ ಹಣಬರಹಟ್ಟಿ ಗ್ರಾಮದ ಸತ್ಯವ್ವ ಸಂತೋಷ್ ಹೆಳ್ವಿ 24 ವರ್ಷ ಎಂಬಾಕೆಯನ್ನು ಆಕೆಯ ಕುಟುಂಬದವರೇ ವಿಷವಿಕ್ಕಿ ಕೊಲೆ ಮಾಡಿ ಸಾಕ್ಷ್ಯ ನಾಶಪಡಿಸಲು ಶವವನ್ನು ಸುಟ್ಟು ಹಾಕಿದ್ದಾರೆ. ಕೃಷ್ಣ ಸಹದೇವ ಪಾಟೀಲ್ ಕ್ಷತ್ರಿಯ ಜಾತಿಗೆ ಸೇರಿದವನು ಮತ್ತು ಮೃತ ಸತ್ಯವ್ವ ಸಂತೋಷ್ ಹಳವರ್ ಇಬ್ಬರು ಹುಕ್ಕೇರಿ ತಾಲೂಕಿನ ನದಿಗುಡಿ ಕ್ಷೇತ್ರದವರು. ಇಬ್ಬರು ಪ್ರೀತಿ ಮಾಡ್ತಿರ್ತಾರೆ. 4 ವರ್ಷದ ಹಿಂದೆ ಸತ್ಯವ್ವ ಇವಳಿಗೆ ರಾಯಭಾಗ ತಾಲೂಕಿನ ಹನಬರಟ್ಟಿಯ ಸಂತೋಷ್ ಹಳವಿ ಇವನೊಂದಿಗೆ ಮದುವೆ ಮಾಡಿಕೊಟ್ಟಿದ್ದು. ಮದುವೆಯ ನಂತರವೂ ಸಹ ಇವರ ಪ್ರೀತಿ ಮುಂದುವರೆದಿತ್ತು. ಈ ಹಿನ್ನೆಲೆ ಸತ್ಯವ್ವ ಕಳೆದ ಫೆಬ್ರವರಿ 17ರಂದು ಆತನೊಂದಿಗೆ ಬೇರೆ ಮನೆ ಮಾಡಿ ಬೆಳವಡಿಗೆಯಲ್ಲಿ ವಾಸವಿದ್ಲು. ಆದರೆ ತವರು ಮನೆಯವರು ಈ ಬಗ್ಗೆ ಯಮಕನಮರಡಿ ಮತ್ತು ರಾಯಭಾಗ ಠಾಣೆಗಳಲ್ಲಿ ನಾಪತ್ತೆ ದೂರು ದಾಖಲಿಸಿದ್ರು. ವಿಷಯ ತಿಳಿದು ಆಕೆಯನ್ನು ಪತ್ತೆ ಹಚ್ಚಿ ಕರೆತಂದಿದ್ದ ಕುಟುಂಬಸ್ಥರು ಜಾತಿ ಬೇರೆ ಅಂತ ಕಾರಣಕ್ಕೆ ಬುದ್ಧಿವಾದ ಹೇಳಿದ್ರು. ಆದರೂ ಆಕೆ ಅವರ ಮಾತನ್ನು ಕೇಳಿರಲಿಲ್ಲ. ಮಾರ್ಚ್ 21ರಂದು ಸಾಂಗ್ಲಿ ಜಿಲ್ಲೆಯ ಅರಗ ಗ್ರಾಮದಲ್ಲಿದ್ದಾಗ ಸತ್ಯವ್ವ ಮತ್ತೆ ಪ್ರಿಯಕರನ ಬಳಿಯೇ ಹೋಗುವುದಾಗಿ ಪಟ್ಟು ಹಿಡಿದಿದ್ದಾಳೆ.